ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಜಿ.ಕೆ. ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ. ಹೋಟೆಲ್ ಇಂಡಸ್ಟ್ರಿನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರಮೋದ್ ಸರ್, ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ. ನೆಸೆಸಿಟಿ ಬಂದಿದೆ, LPG ಸಿಗ್ತಿಲ್ಲ. ಹೋಟೆಲ್ ಇಂಡಸ್ಟ್ರಿಗೆ ಬೇರೆ ದಾರಿಗಳಿಲ್ವಾ ಅಡುಗೆ ಮಾಡೋದಕ್ಕೆ? ಇಂಧನ ಮೂಲಗಳ ಬೇರೆ ದಾರಿಗಳು ಖಂಡಿತ ಇದೆ. ಇಲ್ಲಿ ಏನಾಗಿದೆ ಅಂದರೆ ಬರೀ ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಫ್ರಂಟ್ ಎಂಡ್ಗೆ ಕಾಣ್ತಾ ಇದೆ. ಸಪ್ಲೈ ಚೈನಲ್ಲಿ ನಾವು ಹೋಟೆಲ್ ಇಂಡಸ್ಟ್ರಿನ ತಗೊಳ್ದಾಗ ಹೋಟೆಲ್ ಇಂಡಸ್ಟ್ರಿಗೆ ಬರೋಂತಹ ಎಲ್ಲ ಕಚ್ಚಾ ವಸ್ತುಗಳು ಡೈರೆಕ್ಟಾಗಿ ರೈತನಿಂದ ಬರ್ತದೆ. ಇವಾಗ ನಾವು ಒಂದು 10 ಲೀಟ್ರು ನಮಗೆ ಪ್ರೊಕ್ಯೂರ್ಮೆಂಟು ಹೋಟೆಲಲ್ಲಿ, ಒಂದು ಹೋಟೆಲಲ್ಲಿ ಕಡಿಮೆ ಆದರೆ ಬೆಂಗಳೂರಲ್ಲಿ ಅಂದಾಜು 50,000 ಹೋಟೆಲ್ಗಳಿದೆ. ಅದನ್ನು ನೀವು ಕ್ಯುಮ್ಯುಲೇಟಿವ್ ಆಗಿ ತಗೊಂಡ್ರೆ LPG ಅಷ್ಟೇ ಮಾತಾಡ್ತಿದೀವಿ ರೀ. ನಾಳೆ ಹಾಲು ಕನ್ಸ್ಯೂಮ್ ಆಗದೆ ಇದ್ರೆ 20 ಹೈನುಗಾರರು ಏನು ಮಾಡಬೇಕು? ತರಕಾರಿ ಕನ್ಸ್ಯೂಮ್ ಆಗದೆ ಇದ್ರೆ ರೈತ ಏನು ಮಾಡಬೇಕು? ಗೋಬಿ. ಇವಾಗ ಇನ್ನೊಂದು ವಿಚಿತ್ರವಾದ ಸಂಗತಿ ಏನಂದ್ರೆ, ಗ್ಯಾಸ್ ಜಾಸ್ತಿ ಕನ್ಸಂಪ್ಷನ್ ಆಗೋದು ಫರ್ಟಿಲೈಸರ್ ಇಂಡಸ್ಟ್ರಿಗೆ. ಇಲ್ಲಿ ಬರ್ತಿರೋ ವಿಚಾರ ನೋಡಿ, ಕಂಪ್ಯಾರಿಸನ್ ನೀವು ತಗೊಂಡಾಗ ಕಮರ್ಷಿಯಲ್ ಇರೋದು ಎಷ್ಟು? ಬರೀ 17% ನಾವು ಮಾತಾಡ್ತಾ ಇರೋದು. 13%, ಇವನ್ ಸ್ಟಿಲ್ ಲೆಸ್ ಸರ್. 13% ಅಲ್ಲ ಇಂಪಾರ್ಟೆಂಟ್. ಅದರದ್ದು ಇಂಪ್ಯಾಕ್ಟ್ ನಾವು ತಗೊಂಡಾಗ ರೈತರಿಗೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಒಂದು, ಆಮೇಲೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ನಮ್ಮಲ್ಲಿ. ಈ ಭಾರತಾದ್ಯಂತ ನೀವು ಹೋಟೆಲ್ಗಳನ್ನ ತಗೊಂಡ್ರೆ, ನೀವು ನಮ್ಮ ಕರ್ನಾಟಕದಲ್ಲಿ 50,000 ಇದೆ ಅಂತ ನಾವು ಲೆಕ್ಕ ಹಾಕಿದ್ರೆ, ಭಾರತಾದ್ಯಂತ 20 ಲಕ್ಷಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಅದರಲ್ಲಿ ಕೆಲಸ ಮಾಡ್ತಿರುವಂತಹ 2 ಕೋಟಿ ಜನಸಂಖ್ಯೆ, ಇವರೆಲ್ಲ ಅನ್ಆರ್ಗನೈಸ್ ಸೆಕ್ಟರ್. ನಾವು ನಿಲ್ಸಿದ ಮೇಲೆ ಮತ್ತೆ ಚಾಲೂ ಮಾಡೋಕ್ಕಾಗಲ್ಲ. ನಿಲ್ಲಿಸ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ನಮ್ಮ ಸನ್ನಿವೇಶದಲ್ಲಿ ಏನಾಗುತ್ತೆ, ಆ ರಾಡೆಂಟ್ಗಳು, ಇಲಿಗಳು, ಜಿರ್ಲೆಗಳು ಒಂದು ಸತಿ ಒಂದು ಕಿಚನ್ಗೆ ಬಂದುಬಿಟ್ರೆ ನಮ್ಮ ಕತೆ ಮುಗೀತು. ಅದನ್ನು ಮತ್ತೆ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಬಂದು LPG ಅನ್ನೋದು ನನ್ನ ಪ್ರಕಾರ ಒಂದು ಸಣ್ಣದಾದ ಸಮಸ್ಯೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಇದಷ್ಟೇ. ಮೇಲ್ನೋಟಕ್ಕೆ ಇದು ಏನಕ್ಕೆ ಅಂದರೆ, ನಾವು ಹೋಟೆಲ್ ಬಂದ್ ಮಾಡಿದ್ದೀವಿ, ಹೋಟೆಲ್ ಮಾಡ್ತಾರೆ. ಹೋಟೆಲ್ನು ನೀವು ತಗೊಂಡ್ರು ಸಹ ಹೋಟೆಲ್ ಮಾಲೀಕರೆಲ್ಲ ಹೋಟೆಲ್ ಉದ್ಯಮವನ್ನು ಶುರು ಮಾಡಿರೋದು ಸರ್ವಿಸ್ ಉದ್ಯಮದಿಂದ. ಇವಾಗ ನಮಗೆ LPG ಸಿಗಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ಪ್ರಬುದ್ಧವಾದ ದೇಶ, ನಾವು ಪ್ರಬುದ್ಧವಾದ ಜನಗಳು, ಅದಕ್ಕೆ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿದ್ರಿ. ಖಂಡಿತವಾಗಿ ಆಲ್ಟರ್ನೇಟಿವ್ ಇದೆ. ಇವಾಗ ಅನೇಕ ಜನ ನಮ್ಮಲ್ಲೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ಗಳನ್ನು ಹಾಕ್ಕೊಂಡು ಆಟೋಮೆಟಿಕ್ ಆಗಿ ರನ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನು, ಇವಾಗ ಇಂಡಕ್ಷನ್ ಕಾಯಿಲ್ ಅಂತ ಹೇಳಿದ್ವಿ. ನಾ ಇಂಡಕ್ಷನ್ ಕಾಯಿಲ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಂದ್ರೆ, ನನಗೆ ಆಲ್ರೆಡಿ ಎಲೆಕ್ಟ್ರಿಸಿಟಿ ಬಿಲ್ ತುಟ್ಟಿ ಆಗ್ಬಿಟ್ಟಿದೆ.